ಈ ಒಂದು ಸುಡ್ತಾ ಇರೋವಂಥ ಬಿಸಿಲಿಗೆ ಆಗ್ತಾ ಇರೋವಂಥ ಶೆಕೆಗೆ ಒಂದು ಗ್ಲಾಸ್ ಈ ಒಂದು ತಂಪು ಪಾನೀಯ ಕುಡಿದ್ರೆ ಸಾಕು, ಇಡೀ ದೇಹ ತಂಪಾಗುತ್ತೆ, ಕೂಲ್ ಆಗುತ್ತೆ. ಜೊತೆಗೆ ಹೆಚ್ಚು ಖರ್ಚು ಮಾಡದೇನೆ ನಿಮಿಷಗಳಲ್ಲೇ ರೆಡಿ ಮಾಡ್ಕೊಳ್ಬೋದು ಈ ಒಂದು ಪಾನೀಯವನ್ನು. ಇಡೀ ದೇಹವನ್ನು ಮನಸ್ಸನ್ನು ತಂಪಾಗಿಸುತ್ತೆ. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ. ನೋಡಿ, ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಇನ್ನು ಜೀರಿಗೆ ತುಂಬ ತಂಪಿನ ಗುಣವನ್ನು ಒಳಗೊಂಡಿದೆ. ಅದರಲ್ಲೂ ಈ ಒಂದು ಬೇಸಿಗೆನಲ್ಲಿ ಈ ರೀತಿ ಜೀರಿಗೆಯನ್ನು ಸೇರಿಸಿದಂಥ ತಂಪು ಪಾನೀಯ ಕುಡಿಯೋದ್ರಿಂದ ಇಡೀ ದೇಹವನ್ನು ತಂಪಾಗಿಸುತ್ತೆ, ಕೂಲಾಗಿಸುತ್ತೆ. ಜೊತೆಗೆ ಈಗ ತುಂಬ ಸೆಕೆ ಆಗುತ್ತೆ, ಅದರಿಂದ ತುಂಬ ಸುಸ್ತು, ಆಯಾಸ ಹೆಚ್ಚಾಗುತ್ತೆ. ನಮಗೆ ತುಂಬ ಬೆವರು ಹೋಗೂ ಕೂಡ ನಮಗೆ ತುಂಬ ಆಯಾಸ ಆಗ್ತಾ ಇರುತ್ತೆ. ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಇನ್ನು ಅದರ ಜೊತೆಗೆ ಒಂದು 4 ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸೋಂಪು ಕಾಳನ್ನು ಕೂಡ ತೊಗೊಂಡಿದ್ದೀನಿ. ಅಂದರೆ ಕೆಲವೊಂದು ಕಡೆ ಇದನ್ನು ಬಡೆ ಸೋಂಪು ಅಂತೇಳಿ ಕೂಡ ಕರೀತಾರೆ. ಊಟದ ನಂತರ ಸ್ವಲ್ಪ ತಿಂದರೆ ಸಾಕು, ಜೀರ್ಣ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗತ್ತೆ, ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಹಾಗಾಗಿ ಇನ್ನು ಇದು ಕೂಡ ಅಷ್ಟೇ ತುಂಬ ತಂಪಿನ ಗುಣವನ್ನು ಹೊಂದಿದೆ. ಹಾಗಾಗಿ ನಾನಿಲ್ಲಿ ಜೀರಿಗೆ ಮತ್ತು ಸೋಂಪು ಎರಡನ್ನು ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ನೀರು ಹಾಕಿಬಿಟ್ಟು ನೆನೆಸ್ಕೊಳ್ತಾ ಇದ್ದೀನಿ. ಹತ್ತತ್ರ 1.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ನಾವು ಒಂದು 4 ರಿಂದ 5 ಗಂಟೆ ನೆನೆಸ್ಕೊಳ್ಬೇಕು. ಇಲ್ಲ ನಾವು ಬೆಳಗ್ಗೆ ಇದನ್ನು ರೆಡಿ ಮಾಡ್ಕೊಳ್ತೀವಿ ಅಂದರೆ ರಾತ್ರಿ ನೆನೆಸಿಟ್ರೂ ಕೂಡ ಆಗುತ್ತೆ. ನೋಡಿ, ನಾನಿಲ್ಲಿ ಒಂದು 5 ಗಂಟೆಗಳ ನಂತರ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನೆಂದ್ಕೊಂಡಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಆ ಒಂದು ಜೀರಿಗೆ ಮತ್ತು ಸೋಂಪಿನ ಬಣ್ಣ ಏನಿದೆ ನೀರಲ್ಲಿ ಬಿಟ್ಕೊಂಡಿದೆ. ಅಂದರೆ ಆ ಒಂದು ಸತ್ವ ಅನ್ನೋಂಥದ್ದು ನೀರಲ್ಲಿ ನಮಗೆ ಬಿಡಬೇಕು. ಇದನ್ನು ಮಾತ್ರ ಬಳಸ್ಕೊಳ್ತೀವಿ ನೀರನ್ನು. ಹಾಗಾಗಿ ಚೆನ್ನಾಗಿ ಇದು ಎಷ್ಟು ನೆನೆಯುತ್ತೋ, ಎಷ್ಟು ಆ ಒಂದು ಸತ್ವ ಅನ್ನೋಂಥದ್ದು ನೀರಲ್ಲಿ ಬಿಡುತ್ತೋ ಅಷ್ಟು ನಮ್ಮ ಜ್ಯೂಸ್ ಅನ್ನುವಂಥದ್ದು ಅಥವಾ ತಂಪು ಪಾನೀಯ ತುಂಬ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಹಾಗಾಗಿ ನಂತರ ಇದನ್ನು ನೀವು ಒಂದು ಬಟ್ಟೆ ಮೇಲ್ಗಡೆ ಹಾಕಿದ್ರೂ ಶೋಧಿಸ್ಕೊಳ್ಬೋದು, ಅಥವಾ ಈ ರೀತಿ ಒಂದು ಸ್ಟ್ರೇನರಲ್ಲಿ ಹಾಕ್ಬಿಟ್ಟಾದರೂ ನೀವು ಶೋಧಿಸ್ಕೊಳ್ಬೋದು. ಇದನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಆ ಒಂದು ಜೀರಿಗೆ ನೀರೇನು ರೆಡಿಯಾಗಿದೆ ಅದನ್ನು ನಾವಿಲ್ಲಿ ಸಪ್ರೇಟ್ ಮಾಡ್ಕೊಳ್ಳೋಣ. ಇನ್ನು ಉಳಿದಿರೋವಂಥ ಜೀರಿಗೆ ಏನಿರುತ್ತೆ, ಜೀರಿಗೆ ಮತ್ತು ಸೋಂಪು ಕಾಳು ಏನಿರುತ್ತೆ ಅದನ್ನು ನೀವು ವೇಸ್ಟ್ ಆಗುತ್ತೆ ಅಂತೇಳಿ ಅಂದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದನ್ನು ನೀವು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಂದು 2-3 ದಿನ ಒಣಗಿಸ್ಕೊಂಡ್ಬಿಡಿ. ಒಣಗಿಸಿರೋವಂಥದ್ದನ್ನು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವುದೇ ಒಂದು ಪಲ್ಯಗಳಾಗಿರ್ಬೋದು ಅಥವಾ ನಾರ್ತ್ ಇಂಡಿಯನ್ ಡಿಶಸ್ ಏನು ಮಾಡ್ತೀವಿ ಅಂದರೆ ಕರಿಗಳನ್ನು ಮಾಡ್ಕೊಳ್ತೀವಲ್ಲ ಅದರಲ್ಲಿ ಬಳಸ್ಕೊಳ್ಬೋದು, ಅಥವಾ ಬೇರೆ ಯಾವುದೇ ಡ್ರೈ ಪಲ್ಯಗಳನ್ನು ಮಾಡುವಂಥ ಸಮಯದಲ್ಲಿ ಈ ಒಂದು ಜೀರಿಗೆ ಮತ್ತು ಸೋಂಪು ನಾವೇನು ಪೌಡರ್ ಮಾಡ್ಕೊಳ್ತೀವಲ್ಲ ಅದನ್ನು ಬಳಸ್ಕೊಳ್ಬೋದು. ಉಳಿದಿರೋವಂಥ ನೀರೇನಿರುತ್ತೆ, ನಾವು ತೊಗೊಂಡಿರೋವಂಥ ನೀರು, ಅದನ್ನು ನಾವಿಲ್ಲಿ ಈ ಒಂದು ಪಾನೀಯ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋಣ. ನಂತರ ಇದನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಸಕ್ಕರೆ ಬದಲಾಗಿ ಕಲ್ಲು ಸಕ್ಕರೆಯನ್ನು ಬಳಸ್ತಿದ್ದೀನಿ. ಅಂದರೆ ಕಲ್ಲು ಸಕ್ಕರೆ ತುಂಬ ತಂಪಿನ ಗುಣವನ್ನು ಒಳಗೊಂಡಿದೆ. ತುಂಬ ಬಾಡಿ ಹೀಟನ್ನು ಕಡಿಮೆ ಮಾಡಿ ದೇಹದಲ್ಲಿ ಒಂದು ಒಳ್ಳೆಯ ಒಂದು ಎನರ್ಜಿಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಇಡೀ ದೇಹವನ್ನು ಕೂಲಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇನ್ನು ಈ ಒಂದು ಕಲ್ಲು ಸಕ್ಕರೆಯನ್ನು ಪೌಡರ್ ಮಾಡಿ ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಕಲ್ಲು ಸಕ್ಕರೆ ಬದಲಾಗಿ ಇಲ್ಲಿ ಸಕ್ಕರೆ ಕೂಡ ಬಳಸ್ಕೊಳ್ಬೋದು. ಇನ್ನು ಸಕ್ಕರೆ ಒಳ್ಳೆಯದಲ್ಲ ದೇಹಕ್ಕೆ ಅಂತ ಅಂದ್ಕೊಳ್ಳೋರು ನೀವು ಸಕ್ಕರೆ ಬದಲಾಗಿ ಬೆಲ್ಲವನ್ನಾದರೂ ಬಳಸ್ಕೊಳ್ಬೋದು. ಇನ್ನು ಕಲ್ಲು ಸಕ್ಕರೆ ಹಾಕ್ಕೊಂಡ್ರಂತೂ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಒಂದು ಬೇಸಿಗೆಗೆ ತುಂಬ ಒಳ್ಳೆಯದು. ತುಂಬ ಆಯಾಸ, ಸುಸ್ತು ಏನೇ ಆಗ್ತಿದ್ರು ಎಲ್ಲನೂ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಮಾಡ್ಕೊಂಡಿರುವಂಥ ಈ ಒಂದು ಕಲ್ಲು ಸಕ್ಕರೆ ಪೌಡರ್ ಏನಿತ್ತು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಿಮ್ಮ ಸಿಹಿಗೆ ಅನುಸಾರವಾಗಿ ನೀವಿಲ್ಲಿ ಕಲ್ಲು ಸಕ್ಕರೆಯನ್ನು ತೊಗೊಳ್ಬೋದು. ಅಂದರೆ ಕೆಲವೊಬ್ಬರು ತುಂಬ ಸ್ವೀಟನ್ನು ಇಷ್ಟಪಡ್ತಾರೆ. ಅಂಥವರು ನೀವೆಷ್ಟು ಜೀರಿಗೆ ಮತ್ತು ಸೋಂಪು ಹಾಕಿದ್ರೋ ಅದರ ಒಂದು 3 ಪಟ್ಟಷ್ಟು ತೊಗೊಳ್ಬೋದು. ಇಲ್ಲ 2 ಪಟ್ಟಷ್ಟು ತೊಗೊಂಡ್ರೆ ಕರೆಕ್ಟಾಗಿ ಒಂದು ಸಿಹಿ ಅನ್ನೋವಂಥದ್ದು ಸರಿಯಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ತೊಗೊಂಡ್ರು ಕೂಡ ನಡೆಯುತ್ತೆ. ನಾವು ಹಾಕಿರುವಂಥ ಒಂದು ಕಲ್ಲು ಸಕ್ಕರೆ ಚೆನ್ನಾಗಿ ಕರ್ಕೊಂಡಿದೆ, ಅಂದರೆ ಆ ಪೌಡರು ಚೆನ್ನಾಗಿ ಕರಗಿದೆ. ಇದನ್ನು ನಾನು ಗ್ಯಾಸ್ ಮೇಲೆ ಇಟ್ಟು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಕುದಿ ಬರಬೇಕು. ಅಂದರೆ ನಿಮಗೆ ಎಳೆ ಪಾಕ ಅಲ್ಲ, ಕೈಗೆ ಇದು ಅಂಟಬೇಕು. ಒಂದು ಅಂಟು ರೀತಿ ಆಗುತ್ತೆ. ಎಳೆ ಪಾಕಕ್ಕಿಂತ ಮೊದಲು ಬರುತ್ತಲ್ಲ ಆ ಒಂದು ಪಾಕದ ರೀತಿ ನಾವು ಇದನ್ನು ಮಾಡ್ಕೊಳ್ಬೇಕು. ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ನಾನಿಲ್ಲಿ ಒಂದು 8 ನಿಮಿಷಗಳವರೆಗೆ ಇದೇ ರೀತಿಯಾಗಿ ಕುದಿಸ್ಕೊಂಡಿದ್ದೀನಿ. ಸ್ವಲ್ಪ ಇದು ಗಟ್ಟಿಯಾಗಲಿಕ್ಕೆ ಶುರುವಾಗಿದೆ. ನೋಡಿ, ನೋಡಿದ್ರೇ ಗೊತ್ತಾಗ್ತಾ ಇದೆ ಗಟ್ಟಿಯಾಗಲಿಕ್ಕೆ ಶುರುವಾಗಿದೆ. ಇನ್ನು ಈ ಸಮಯದಲ್ಲಿ ಡ್ರೈ ಪೌಡರ್ಗಳನ್ನು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬ್ಲಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು
ಚಾಟ್ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ಕುಡಿತಾ ನಿಮಗೆ ಗೊತ್ತಾಗತ್ತೆ ಅಂತಲೇ ಹೇಳ್ಬೋದು. ಮಾಡಿ ನೋಡಿ ಖಂಡಿತ. ಇದು ತುಂಬ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನೋಡಿ ಒಂದು 4-5 ನಿಮಿಷ ಮತ್ತೆ ಕುದಿಸ್ಕೊಂಡಿದ್ದೀನಿ. ಈ ಸಮಯದಲ್ಲಿ ನೋಡಿ ಇದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಚೆನ್ನಾಗಿ ಅಂಟಾಗ್ತಾ ಇದೆ. ಅಂದರೆ ಎಳೆ ಪಾಕಕ್ಕಿಂತ ಮೊದಲು ಸ್ವಲ್ಪ ದಪ್ಪ ಗಟ್ಟಿಯಾಗತ್ತಲ್ಲ, ಆ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಇದಾಗಿದೆ. ಈಗ ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು. ಯಾವುದೇ ಕಾರಣಕ್ಕೂ ಬಿಸಿ ಇರುವಂಥ ಸಮಯದಲ್ಲಿ ನಿಂಬೆ ರಸನ ಹಾಕ್ಕೊಳ್ಬಾರ್ದು. ನಾನಿಲ್ಲಿ ಒಂದು 2 ನಿಂಬೆಹಣ್ಣಿನ ಕಟ್ ಮಾಡಿಬಿಟ್ಟು ಅದನ್ನು ರಸ ತೆಗೆದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಏನು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ವಿ, ಜೊತೆಗೆ ಚಾಟ್ ಮಸಾಲ, ಜೊತೆಗೆ ನಿಂಬೆಹಣ್ಣಿಂದು ಆ ಒಂದು ಪಲ್ಪೆಲ್ಲ ಇರುತ್ತೆ, ಬೀಜಗಳಿರುತ್ತೆ, ಅದನ್ನೆಲ್ಲ ನೋಡಿ ಈ ರೀತಿ ಶೋಧಿಸ್ಕೊಂಡು ಸಪ್ರೇಟ್ ಮಾಡ್ಕೊಳ್ಳೋಣ. ಇದನ್ನು ನಾನಿಲ್ಲಿ ಒಂದು ಗ್ಲಾಸ್ ಜಾರಿಗೆ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಇದು ನಿಮಗೆ ಸುಮಾರು ದಿನಗಳವರೆಗೂ ಆರಾಮಾಗಿ ಬಳಸ್ಕೊಳ್ಬೋದು. ಇನ್ನು ನಿಂಬೆ ರಸ ಹಾಕಿರೋದ್ರಿಂದ ಗಟ್ಟಿ ಕೂಡ ಆಗೋದಿಲ್ಲ. ಇದು ಇದೇ ರೀತಿಯಾಗಿರುತ್ತೆ. ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಈಗ ಇನ್ನು ಈ ಕಡೆ ಜ್ಯೂಸನ್ನು ರೆಡಿ ಮಾಡ್ಕೊಳ್ಳೋಣ. ಅದು ಮಾಡ್ಕೊಳ್ಳೋದಕ್ಕೆ ಮೊದಲು ನಾನು ಒಂದಷ್ಟು ಐಸ್ ಕ್ಯೂಬ್ಗಳನ್ನು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಕಪ್ಪು ಜ್ಯೂಸ್ಗಳನ್ನು ಮಾಡ್ಕೊಳ್ತೀರೋ ಅಷ್ಟು ಟೀ ಸ್ಪೂನಷ್ಟು ಈ ಒಂದು ಸಿರಮ್ ಏನಿದೆ ಇದನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 6 ಕಪ್ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಒಂದು 6 ಟೀ ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಪುದೀನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಟ್ ಮಾಡಿರೋವಂಥ ನಿಂಬೆಹಣ್ಣನ್ನು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ನಿಂಬೆಹಣ್ಣಾಗಿರ್ಬೋದು ಅಥವಾ ಪುದೀನ ಎಲೆಗಳಾಗಿರ್ಬೋದು. ಆನಂತರ ಕಸ್ತೂರಿ ಬೀಜ ಒಂದು 10 ನಿಮಿಷಗಳ ಮೊದಲೇ ನೆನೆಸಿಟ್ಟಿದ್ದೆ. ಅದನ್ನು ಕೂಡ ಒಂದು 2 ಟೀ ಸ್ಪೂನಷ್ಟು ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸುಡ್ತಾ ಇರುವಂಥ ಬೇಸಿಗೆ ಬಿಸಿಲಿಗೆ ತುಂಬ ದೇಹ ಒಂಥರ ಆಯಾಸ ಆಗುತ್ತೆ, ಸುಸ್ತಾಗ್ತಾ ಇರುತ್ತೆ. ಅದನ್ನೆಲ್ಲ ಕಡಿಮೆ ಮಾಡುವಂಥ, ದೇಹವನ್ನು ತಂಪಾಗಿಸುವಂಥ ಒಂದು ಡ್ರಿಂಕ್ ಅನ್ನುವಂಥದ್ದು ರೆಡಿಯಾಗಿದೆ. ಇದನ್ನು ನೀವು ಈ ರೀತಿ ಸಿರಮನ್ನು ಮಾಡಿಟ್ಕೊಂಡ್ಬಿಟ್ರೆ ಜ್ಯೂಸ್ ಮಾಡ್ಕೊಳ್ಳೋದು ನಿಮಗೆ ಟೈಮೇ ಹಿಡಿಯೋದಿಲ್ಲ. ಒಂದು 5 ನಿಮಿಷದಲ್ಲಿ ಎಷ್ಟು ಗ್ಲಾಸು ಜ್ಯೂಸ್ ಆದರೂ ಮಾಡ್ಕೊಳ್ಬೋದು. ಎಷ್ಟು ಜನಕ್ಕಾದರೂ ಆರಾಮಾಗಿ ಮಾಡಿಕೊಡ್ಬೋದು. ಖಂಡಿತ ಈ ಒಂದು ಡ್ರಿಂಕನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ತುಂಬ ಸೆಕೆಗೆ ಈ ಒಂದು ಗ್ಲಾಸ್ ಜ್ಯೂಸನ್ನು ನೀವು ಕುಡಿದ್ರೆ ಇಡೀ ದೇಹನೂ ತಂಪಾಗತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ. ಯಾವ ರೀತಿಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ.